ಅಧಿವೇಶನದ ನಡುವೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿವಾದ ಏನಿದೆ ಮತ್ತೆ ತೀವ್ರಗೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಯೋಜಿಸಿದ ಡಿನ್ನರ್ ಮೀಟಿಂಗ್ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ಆಪ್ತರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ರು. ಅವ್ರ ಜೊತೆಗೆ ಇವತ್ತು ರಾತ್ರಿ ಕೂಡ ಔತಣಕೂಟ ಆಯೋಜನೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತಂದ್ರೆ ಮೇಡಮ್ ಆಗ್ಲೇ ಹೇಳ್ತಾ ಇದ್ರು, ನಾಟಿ ಕೋಳಿ ಸಾರು ಮುದ್ದೆ ಎಲ್ಲ ಆಯ್ತು, ಬಟ್ ಆದ್ರೆ ಈ ಕುರ್ಚಿ ಕಿತ್ತಾಟ ಏನ್ ತೆರೆಮರೆಯಲ್ಲಿ ನಡೀತಾ ಇದೆ ಅದು ಬೆಳಗಾವಿಯಲ್ಲಿ ಈ ಔತಣಕೂಟದ ಮೇಲೆ ಔತಣಕೂಟ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇರೋದು ಏನಾಗುತ್ತೆ ಅಂತೇಳಿ ಪ್ರತಿದಿನ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅಲ್ವಾ ಮೇಡಮ್? ಹೌದು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಗೊತ್ತಲ್ಲ ಅವ್ರು ಬೆಳಗಾವಿ ಭಾಗದವರು ಅಂತ. ಆಮೇಲೆ ಅವ್ರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ನನಗೇನು ಆಸಕ್ತಿ ಇಲ್ಲಪ್ಪ 2028ಕ್ಕೆ ನಾನು ಈಗೇನು ನನ್ಗೆ ಆಸಕ್ತಿ ಇಲ್ಲ, ನಿಮ್ಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರು ನೀವು ಬಡದಾಡ್ತಿರೋ ಈಗಲೇ ಮಾಡ್ಕೊಂಡು ಈಗಲೇ ಸಿಎಂ ಆಗ್ಬಿಡಿ, 2028ಕ್ಕಂತೂ ನಾನು ರೆಡಿ ಆಗಿದ್ದೀನಿ ಅಂತ. ಸೊ ಹೀಗಾಗಿ ಈಗ ಪ್ರತಿಯೊಂದು ಮೂವ್ಮೆಂಟ್ ಕೂಡ ಒಂಥರ ಫಿಶಿ ಅಂತಾರಲ್ಲ, ಸ್ಪೆಕ್ಯುಲೇಷನ್ಸ್ ಸಿಕ್ಕಾಪಟ್ಟೆ. ಇವ್ರು ಯಾಕೆ ಅವ್ರ ಜೊತೆ ಹೋಗ್ತಾ ಇದ್ದಾರೆ, ಅವ್ರು ಯಾಕೆ ಇವ್ರ ಜೊತೆ ಹೋಗ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಇದ್ದೇ ಇರ್ತವೆ. ಇಂಥ ಅನುಮಾನಗಳು ಬಹಳ ಜನಕ್ಕೆ ಒಂದ್ ಪ್ರಶ್ನೆ ಇರುತ್ತೆ, ಯಾಕೆ ಅವ್ರು ಊಟ ಮಾಡ್ಬಾರ್ದಾ? ಈ ಮಾಧ್ಯಮಗಳಿಗೆ ಯಾಕೆ ಅಷ್ಟು ಕೆಟ್ಟ ಕ್ಯೂರಿಯಾಸಿಟಿ, ಅವ್ರು ಊಟಕ್ಕೂ ಹೋಗ್ಬಾರ್ದಾ ಅಂತ. ನಾವು ಈ ಹಿಂದೆ ಗತಕಾಲದಲ್ಲಿ ನಡೆದಂತ ಹಲವಾರು ಘಟನೆಗಳನ್ನ ನೋಡಿದ್ದೀವಿ, ನಾವು ಸಾಕ್ಷಿಯಾಗಿದ್ದೀವಿ ಪ್ರಭು. ಹಾಗಾಗಿ ಇವ್ರು ಯಾರ ಜೊತೆಗೆ ಹೋಗ್ತಾರೆ ಅನ್ನೋದ್ರ ಮೇಲೆ ರಾಜಕೀಯದಲ್ಲಿ ಹಲವಾರು ಸಮೀಕರಣಗಳು ಬದಲಾವಣೆ ಆಗ್ತವೆ ಅನ್ನೋದು ಈ ಹಿಂದೆ ನಡೆದಿರುವಂತಹ ಹಲವಾರು ಘಟನೆಗಳು. ಆಪರೇಷನ್ ಕಮಲದ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಈ ಹಿಂದೆ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರವನ್ನ ಬೀಳಿಸುವಾಗ ಹೋದ್ರಲ್ಲ ಇವರೆಲ್ಲರೂ, ಬಹಳಷ್ಟು ಜನ ಅವ್ರ ಲಿಸ್ಟ್ ಅಲ್ಲೇ ಇರ್ಲಿಲ್ಲ. ಮುನ್ರತ್ನ, ಬೈರ್ತಿ ಬಸವರಾಜ್, ಸೋಮಶೇಖರ್, ಗೋಪಾಲಯ್ಯ ಲಿಸ್ಟ್ ಅಲ್ಲೇ ಇರ್ಲಿಲ್ಲ. ಯಾರು ಅಂದುಕೊಂಡೇ ಇರ್ಲಿಲ್ಲ ಕನಸು ಮನಸ್ಸಿನಲ್ಲೂ ಕೂಡ ಇವರು ರಾಜೀನಾಮೆ ಕೊಡ್ತಾರೆ, ಇವ್ರು ಬಿಜೆಪಿ ಜೊತೆ ಹೋಗ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಮುನ್ರತ್ನ, ಬೈರ್ತಿ ಬಸವರಾಜು, ಸೋಮಶೇಖರ್ ಮತ್ತೆ ಗೋಪಾಲಯ್ಯ. ಆದರೆ ಬೇರೆಯವ್ರ ಜೊತೆಗೆ ಇವರು ಹೋದ್ರು. ನಾವ್ ಅಂದ್ಕೊಂಡ್ವಿ ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಾ ಇದಾರೆ ಇವರು ಅಂತ. ಯಾರ್ಯಾರು ಹೋಗ್ತಾ ಇದಾರೆ ಸ್ಪೀಕರ್ ರಾಜೀನಾಮೆ ಕೊಡೋದಕ್ಕೆ ವಿಧಾನಸೌಧದಲ್ಲಿ, ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಾ ಇದ್ದಾರೆ ಅಂತ. ಮುನ್ರತ್ನ ಅವ್ರಿಗೆ ಮೈಕ್ ಇಟ್ರೆ ಇಲ್ಲ ಸಿದ್ದರಾಮಯ್ಯ ಅವ್ರು ಕಳ್ಸಿದಾರೆ ಇವ್ರನ್ನ ವಾಪಸ್ ಕರ್ಕೊಂಡ್ ಬರಕ್ಕೆ ಅಂತ ಹೇಳಿದ್ರು. ಹೇಳಿದವ್ರು ಸೀದಾ ವಿಮಾನ ಹತ್ತಿ ಹೋದ್ರಲ್ಲಿ ಮುಂಬೈಯಲ್ಲಿ ಕುಂತ್ರು, ಬಾಂಬೆಯಲ್ಲಿ. ಪಾಪ ಡಿ ಕೆ ಶಿವಕುಮಾರ್ ಅವ್ರು ಹೋಗಿ ಬರ್ರಪ್ಪ ಬನ್ನಿ ಒಂದ್ಸಲ ಅವಕಾಶ ಕೊಡಿ ಮಾತಾಡಕ್ಕೆ, ಒಂದ್ಸಲ ಕೊಡಿ ಅವಕಾಶ ಅಂತ ಮಳೆಯಲ್ಲಿ ನಿಂತರು ಕೂಡ ಮುಂಬೈ ಪೊಲೀಸರು ಮುಖಾನು ತೋರಿಸ್ದೆ ಓಡಿಸ್ಬಿಟ್ರು ಡಿ ಕೆ ಶಿವಕುಮಾರ್ ಅವ್ರನ್ನ. ಸೊ ಇಂಥವೆಲ್ಲ ನಡೆದಿರೋದ್ರಿಂದ ಯಾರ ಜೊತೆಗೆ ಹೋಗ್ತಾರೆ, ಯಾರ ಜೊತೆಗೆ ಮಾತಾಡ್ತಾರೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಕಲ್ಸಿರೋ ಪಾಠ ಇದು, ನೀವು ಮಾಡಿರೋದೇ ಇತಿಹಾಸದಲ್ಲಿ ಇಂಥವೆಲ್ಲ. ಹಂಗಾಗಿನೇ ಕಣ್ಣು ಹಂಗಿರ್ತವೆ ಮೇಲೆ. ಸೊ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್, ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಆ ಭಾಗದ ಶಾಸಕರುಗಳು, ಸಚಿವರುಗಳು ಈ ತರ ಔತಣಕೂಟವನ್ನ ಏರ್ಪಡಿಸ್ತಾರೆ. ಪಾಪ ಇಲ್ಲಿಂದ ಪತ್ರಕರ್ತರು ಹೋಗಿರ್ತಾರಲ್ಲ, ಅವ್ರನ್ನೂ ಕರೆದು ಪಾಪ ಅವ್ರಿಗೂ ಔತಣಕೂಟವನ್ನ ಮಾಡ್ತಾರೆ. ಆ ವಿಚಾರದಲ್ಲಿ ನಮ್ಮ ರಾಜಕಾರಣಿಗಳನ್ನ ನಾವು ಮೆಚ್ಕೋತೀವಿ. ಯಾಕೆ ನಮ್ಗೆ ಊಟ ಹಾಕ್ತಾರೆ ಅಂತ ಅಲ್ಲ, ಬದಲಾಗಿ ನಮ್ಮನ್ನೂ ಕೂಡ ಅತ್ಯಾತ್ಮೀಯತೆಯಿಂದ ಅವ್ರು ನೋಡ್ಕೋತಾರೆ ಅಂತ. ಇವತ್ತು ಡಿನ್ನರ್ ಮೇಲೆ ಡಿನ್ನರ್ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಈ ಕಡೆ ಬಣದವ್ರು ಬಂದರೆ ಇದು ಬಿಡ್ರಿ, ಇನ್ ಜನರಲ್ ಆಗಿ ಎಲ್ಲಾರನ್ನು ಕರೆದಿದ್ದಾರೆ ಅನ್ಬೋದು. ಈ ಕಡೆ ಅವ್ರು ಬಂದಿಲ್ಲ ಅಂತಂದ್ರೆ ಅಲ್ಲಿ ಅನುಮಾನ ಶುರುವಾಗಲ್ವಾ? ಈಗ ಸಿದ್ದರಾಮಯ್ಯನವ್ರಿಗೆ ಆಹ್ವಾನ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನ ಮಾಡಿದಾರೋ ಮಾಡಿಲ್ವೋ ಅವ್ರಂತೂ ಕಾಣಿಸ್ಕೊಂಡಿಲ್ಲ. ಡಿ ಕೆ ಶಿವಕುಮಾರ್ ಬಣದಲ್ಲಿರೋರು ರಂಗನಾಥ್ ಅವ್ರು ಹೋದ್ರ ನಿನ್ನೆ ರಾಜಣ್ಣ ಅವ್ರು ಮಾತಾಡಿದ್ರು, ಯತೀಂದ್ರ ಅವ್ರು ಮಾತಾಡಿದ್ರು, ರಂಗನಾಥ್ ಅವ್ರು ಹೋದ್ರಾ? ಇಕ್ಬಾಲ್ ಹೋದ್ರಾ? ಶಿವಗಂಗಾ ಬಸವರಾಜ್ ಹೋದ್ರಾ? ಯಾಕೆ ಹೋಗಿಲ್ಲ? ಅದು ಅನುಮಾನ ಬಂದೇ ಬರುತ್ತಲ್ಲ, ಅದು ಕ್ಯೂರಿಯಾಸಿಟಿ. ಸೊ ಇವತ್ತು ಕೂಡ ಸಿದ್ದರಾಮಯ್ಯನವರನ್ನ ಕರೆದಿದ್ದಾರೆ. ಏನ್ ಅಜೆಂಡಾ ಅಂತಂದ್ರೆ, ಸಿದ್ದರಾಮಯ್ಯ ನಾಯಕತ್ವ ಗಟ್ಟಿಯಾಗಿದೆ ಅನ್ನುವಂತ ಸಂದೇಶ ರವಾನೆ ಮಾಡೋದು, ಹೈಕಮಾಂಡ್ ಭೇಟಿ ಮಾಡೋ ಬಗ್ಗೆ ಚರ್ಚೆ ಮಾಡೋದು, ಸಂಪುಟ ಪುನಾರಚನೆ ಮಾಡಿ ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ಬಿಟ್ಟಿದ್ದಾರೆ, ಒಂದು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಆಗದೆ ಇದ್ರೆ ನಾನು ಆಗೋವರೆಗೂ ಸಂಪುಟ ಪುನಾರಚನೆ ಆಗಬಾರ್ದು ಅಂತ. ಸೊ ಇದು ಒಂಥರ ಹಂಗೆ ಅದೇನೋ ಅಂತಾರಲ್ಲ ಆ ತರ, ನೀ ಮೊದ್ಲ ನಾನ್ ಮೊದ್ಲ ಅಂದಂಗೆ, ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಂದಂಗೆ. ಸೊ ಸಂಪುಟ ಪುನಾರಚನೆನೂ ಆಗಲ್ಲ, ಈ ಕಡೆ ಮುಖ್ಯಮಂತ್ರಿನೂ ಬದಲಾವಣೆ ಆಗಲ್ಲ. ಬಹಳಷ್ಟು ಜನ ಮಂತ್ರಿ ಆಗ್ಬೇಕಂತ ಕಾಯ್ಕೊಂಡು ಕೂತಿದ್ದಾರೆ. ಅವ್ರ ಪರಿಸ್ಥಿತಿ ಏನಪ್ಪ? 2.5 ವರ್ಷ ಆದ್ಮೇಲೆ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಾಗರದಂತ ಪಕ್ಷ, 6-7 ಸಾರಿ MLA ಆದವ್ರು ಬಹಳ ಜನ ಇದ್ದಾರೆ. ಮೇರಾ ನಂಬರ್ ಕಬ್ಬಾಯಗ ಅಂತ ಕಾಯ್ತಾ ಇದ್ದಾರೆ. ಅಂತವ್ರು ಏನ್ ಮಾಡ್ಬೇಕು? ಅಂತವ್ರಿಗೋಸ್ಕರ ಈ ಡಿನ್ನರ್ ಪಾರ್ಟಿ. ಸೊ ಆದಷ್ಟು ಬೇಗ ಸಂಪುಟ ಪುನಾರಚನೆ ಆಗಬೇಕು.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇರೋ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣಿಯೋದಕ್ಕೆ ಸಿದ್ದರಾಮಯ್ಯನವರಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು, ಒಬ್ಬೊಬ್ಬರಿಗೆ ಎರಡೆರಡು ಹುದ್ದೆಗಳು ಇರಬಾರ್ದು. ಈಗಾಗಲೇ DCM ಇದ್ದಾರೆ, ಬೆಂಗಳೂರು ಉಸ್ತುವಾರಿ ಸಚಿವರಿದ್ದಾರೆ, ಹಲವಾರು ಸಚಿವ ಸ್ಥಾನಗಳನ್ನ ನಿಭಾಯಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಹೊಣೆಯನ್ನು ಅವ್ರಿಗೆ ಕೊಡೋದು ಬೇಡ, ಆದಷ್ಟು ಬೇಗ ಬದಲಾಯಿಸಬೇಕು ಅನ್ನುವಂಥ ಒತ್ತಾಯ ಮಾಡೋ ನಿಟ್ಟಿನಲ್ಲಿ ಈ ಡಿನ್ನರ್ ಮೀಟಿಂಗ್. ಅಷ್ಟೇ ಅಲ್ಲ, ಆ ಮೂಲಕ ಸಿದ್ದರಾಮಯ್ಯನವ್ರ ಜೊತೆ ನಾವೆಷ್ಟು ಜನ ಇದ್ದೀವಿ ಅಂತ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ. ಆದರೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಇರೋದು ಸತೀಶ್ ಜಾರಕಿಹೊಳಿ ಅವರ ಈ ನೇತೃತ್ವ ಸರ್ಕಾರ ಬೀಳ್ಸಕ್ಕೂ, ಸರ್ಕಾರ ಬರಕ್ಕೂ, ಸರ್ಕಾರದಲ್ಲಿ ಹಲವಾರು ಬದಲಾವಣೆಗೂ ಬೆಳಗಾವಿ ಪಾಲಿಟಿಕ್ಸ್ ಅಂತೂ ತುಂಬಾ ಆಕ್ಟಿವ್ ಆಗಿರುತ್ತೆ. ಅದರಲ್ಲೂ ಜಾರಕಿಹೊಳಿ ಅಂಡ್ ಬ್ರದರ್ಸ್, ಅದು ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಬೇರೆ ಪಕ್ಷ ಆಗಿರ್ಬೋದು, ಜಾರಕಿಹೊಳಿ ಬ್ರದರ್ಸ್ ಅವರ ಪಾತ್ರ ಅಂತೂ ಇದ್ದೇ ಇರುತ್ತೆ. ಸರ್ಕಾರವನ್ನ ಕೆಡೋದ್ರಲ್ಲಿ, ಸರ್ಕಾರವನ್ನ ಕಟ್ಟೋದ್ರಲ್ಲಿ, ಮುಖ್ಯಮಂತ್ರಿ ಮಾಡೋದ್ರಲ್ಲಿ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದ್ರಲ್ಲಿ ಜಾರಕಿಹೊಳಿ ಬ್ರದರ್ಸ್, ಅದು ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಲೂಬಹುದು. ಈಗ ಅವ್ರ ಸಹೋದರ ವಿಧಾನ ಪರಿಷತ್ನಲ್ಲಿ ಒಂದು ಓಟಿಗೆ ಅವ್ರ ಸಹೋದರನ ಓಟು ಕೂಡ ತುಂಬಾ ಇಂಪಾರ್ಟೆಂಟ್. ಹಿಂಗಾಗಿ ಅವ್ರ ಬದ್ಧತೆ ಮೇಲೂ ಈಗ ಪ್ರಶ್ನೆ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ಶತಾಯಗತಾಯ ಪ್ರಯತ್ನ ಪಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಹಿಂದೆಲ್ಲ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರ ಎಲೆಕ್ಷನ್ ಫಂಡ್ ಎಲ್ಲ ಸತೀಶ್ ಜಾರಕಿಹೊಳಿ ನೋಡ್ಕೋತಾರೆ ಅಂತ ಹಿಂದೆ. ಈಗ ಅವರನ್ನು ಉಳಿಸೋದಕ್ಕೆ ಅಹಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮುಸಲ್ಮಾನ ಮತ್ತು ಹಿಂದುಳಿದ ವರ್ಗಗಳು, ಅದೇ ಇವೆಲ್ಲ ಸೇರಿಸಿ ಇದು ಸ್ಟ್ರಾಂಗ್ ಆಗಿ ಮುಂದುವರಿಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಮುಂದುವರಿಬೇಕು, ಅವ್ರ ಜೊತೆಗೆ ನಾವಿದೀವಿ ಅನ್ನುವಂಥ ಶಕ್ತಿ ಪ್ರದರ್ಶನ ಇದು ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ CWC ಮೀಟಿಂಗ್ ಇದೆ. ಸಂಸತ್ ಅಧಿವೇಶನ ಮುಗಿದ ಕೂಡಲೇ ಡೆಲ್ಲಿಯಲ್ಲಿ ಹಲವಾರು ಬದಲಾವಣೆಗಳು ಬೆಳವಣಿಗೆಗಳು ನಡೆಯುತ್ತೆ. ಯಾಕೆ ಅಂತಂದ್ರೆ DK ಶಿವಕುಮಾರ್ ಅವ್ರನ್ನು ಮತ್ತು ಸಿದ್ದರಾಮಯ್ಯನವ್ರನ್ನು ಕರೆಸಿ ಮಾತಾಡೋಕ್ಕಿಂತ ಮುಂಚೆ ಇವರು ಒಂದ್ಸರಿ ಮಾತಾಡ್ಬೇಕಲ್ಲ, ಎಲ್ಲ ಲೀಡರ್ಸ್, ಎಲ್ಲ ಹೈಕಮಾಂಡ್ ಲೀಡರ್ಸ್ ಒಂದು ಮೀಟಿಂಗ್ ಮಾಡ್ಬೇಕಲ್ಲ. ಹೀಗಾಗಿ ಡಿಸೆಂಬರ್ 19ರಿಂದಲೇ ಒಂದು ರೋಚಕವಾದಂತಹ ಬೆಳವಣಿಗೆ ದೆಹಲಿಯಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಡಿಸೆಂಬರ್ 27ನೇ ತಾರೀಕು ದೆಹಲಿಯಲ್ಲಿ CWC ಮೀಟಿಂಗ್ ನಡೀತಾ ಇದೆ. ಸೊ ಈ ಕಾರ್ಯಕಾರಿಣಿ ಸಭೆಗೆ ಯಾರ್ಯಾರು ಬರ್ತಾರೆ, ಎಲ್ಲರೂ ಕುಳಿತುಕೊಂಡು ಕರ್ನಾಟಕದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ. ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ತದನಂತರ ಸಿದ್ದರಾಮಯ್ಯನವರನ್ನು ಮತ್ತು DK ಶಿವಕುಮಾರ್ ಅವರನ್ನು ಕರೆಸಿ ದೆಹಲಿಗೆ ಬುಲಾವ್ ಕಳಿಸಿ ಆಮೇಲೆ ಕರೆಸಿ ಮಾತಾಡ್ತಾರೆ. ಸೊ CWC ಮೀಟಿಂಗ್ ಮುಂಚೆನೆ ಏನಾದ್ರೂ ಆಗುತ್ತಾ ಗೊತ್ತಿಲ್ಲ. ನನಗ್ ಕೇಳಿದ್ರೆ ಈ ಡಿಸೆಂಬರ್ ಅಲ್ಲಿ ಏನು ಆಗಲ್ಲ. ಮೋಸ್ಟ್ಲಿ ಸೂರ್ಯ ತನ್ನ ಪಥವನ್ನ ಬದಲಾಯಿಸುವಂತಹ ಸಂಕ್ರಮಣ ಕಾಲದಲ್ಲಿ ಹೊಸ ಆಯ್ಕೆ ಬರಬಹುದೇನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಕಾರ್ಯಕಾರಿಣಿ 28ನೇ ತಾರೀಕಿದೆ. ಅದಾದ್ಮೇಲೆ ನ್ಯೂ ಇಯರ್ ಟೈಮು. ನ್ಯೂ ಇಯರ್ ಅಲ್ಲಿ ಕರ್ನಾಟಕದ ಚಿಂತೆ ಇರುತ್ತೆ ಇವ್ರಿಗೆ. ನ್ಯೂ ಇಯರ್ ಜೋಶ್ ಇರುತ್ತಪ್ಪ ಎಲ್ಲರಿಗೂ. ಹೆಂಡತಿ ಮಕ್ಕಳ ಜೊತೆ ಕಾಲ ಕಳಿಬೇಕನ್ನೋದು ಇರುತ್ತೆ. ಹೊಸ ವರ್ಷವನ್ನ ಹೊಸದಾಗಿ ನಾವು ಸಂಭ್ರಮಿಸೋಣ, ಸ್ವಾಗತಿಸೋಣ ಅನ್ನೋದು ಇರುತ್ತೆ. ಅದು ಬಿಟ್ಬಿಟ್ಟು ಕರ್ನಾಟಕದೇ ಇಟ್ಕೊಂಡು ಕೂತ್ಕೋತಾರ. ನನಗನ್ಸಿದ ಮಟ್ಟಿಗೆ ಈ ಡಿಸೆಂಬರ್ ಇಲ್ಲ, ಜನವರಿ 14ರ ನಂತರ ಒಂದು DK ಶಿವಕುಮಾರ್ ಅವರು ಬಯಸಿರುವ ಗುಡ್ ನ್ಯೂಸ್ ಸಿಗಬಹುದು, ಸಿಗದೇನು ಇರಬಹುದು.